ಎಲ್ಲರಿಗೂ ನಮಸ್ಕಾರ. ನಾ ಇವತ್ತ ಮಾವಿನ ಹಣ್ಣಿನ ಶಿರಾ ಮಾಡಿ ತೋರ್ಸಾಕ್ತೇನ್ರಿ. ಮಾವಿನ ಹಣ್ಣಿನ ಶಿರಾ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಸೀಸನ್ದಾಗ ಮಾಡ್ಬೇಕಲ್ರಿ, ಅದಕ್ಕೆ ನಾನೀಗ ಮಾವಿನ ಹಣ್ಣಿನ ಶಿರಾನ ಮಾಡಿ ತೋರ್ಸಾಕ್ತೇನೆ. ಮಾವಿನ ಹಣ್ಣು ತೊಗೊಂಡೈತ್ರಿ, ಇಲ್ಲೇ ಜವಾರಿ ಮಾವಿನ ಹಣ್ಣು ಅದಾವ ಫಸ್ಟ್ ಕ್ಲಾಸ್ ಆಗಿರುವಂಥವು. ಅದಕ್ಕೆ ನಾ ಇದನ್ನ ತೊಗೊಂಡು ಇದನ್ನ ಶಿರಾ ಮಾಡೋದು ಹೆಂಗೆ ಅನ್ನೋದು ನಾ ಹೇಳ್ಕೊಡ್ತೀನಿ ರೀ. ಈಗ ನೋಡ್ರಿ, ಇದು ಒಂದು ಮಾವಿನ ಹಣ್ಣು ನಾ ತೊಗೊಂಡನಿ, ಇದನ್ನೆಲ್ಲ ತೊಳೆದು ಬಿಟ್ಟು ತೊಗೊಂಡನಿ ಎಲ್ಲ. ಅದಕ್ಕೆ ನಾನು ಇದನ್ನ ಕಟ್ ಮಾಡ್ಕೊಳಾಕ್ತೇನೆ ರೀ. ಕಟ್ ಮಾಡ್ಕೊಂಡು ಇದೇನು ಒಳಗಿರ್ತೈತಲ್ರಿ ಅದನ್ನೆಲ್ಲನೂ ನಾವು ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಬೇಕಾಕತ್ತೆ. ಅದಕ್ಕೆ ಇದು ನೋಡ್ರಿ, ಒಳಗಿಂದೆಲ್ಲ ನಾ ಕಟ್ ಮಾಡ್ಕೊಳಕ್ತಾನೆ. ಇದೇ ಥರ ಕಟ್ ಮಾಡ್ಕೊಂಡು ತಗೋಬೇಕ್ರಿ ಅದನ್ನ. ಇದನ್ನು ಈ ಕಡೆನೂ ನಾನು ತೊಗೊಂಡು ಇದನ್ನು ಕಟ್ ಮಾಡ್ಕೊಂಡು ಅದ್ರದ್ದೆಲ್ಲ ಒಳಗಿಂದೆಲ್ಲ ತಗೊಂಡ್ಬಿಡ್ತೀವ್ರಿ. ಅಂದ್ರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ಕೆ ನಮಗೆ ಬರ್ತೈತಿ. ಈಗ ನೋಡ್ರಿ, ಇದನ್ನೆಲ್ಲನೂ ನಾನು ಕಟ್ ಮಾಡಿ ತೊಗೊಳಕ್ತೇನೆ ರೀ. ಇದು ಸೀಸನ್ದಾಗ ಈ ಮಾವಿನ ಹಣ್ಣಿಂದ ಒಂದು ಫ್ಲೇವರ್ ಇರೋದ್ರಿಂದ ಈ ಶಿರಾ ಭಾಳ ಟೇಸ್ಟ್ ಬರ್ತೈತೆ ರೀ. ನಾವು ರೆಗ್ಯುಲರಾಗಿ ಮಾಡೋ ಶಿರಾ ಇರ್ತೈತಲ್ರಿ, ಅದಕ್ಕೆ ಬರೀ ಸಕ್ಕರೆ ರವೆ ಇರೋದ್ರಿಂದ ಅದ್ರದ್ದು ಬೇರೆ ಟೇಸ್ಟ್ ಇರ್ತೈತಿ. ಇದು ಹಣ್ಣಿನ ಫ್ಲೇವರ್ ಬಂದಿರ್ತೈತಿ ಅದಕ್ಕೆ ನಾ ಇದು ಮಾವಿನ ಹಣ್ಣಿನ ಶಿರಾ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಇದೆಲ್ಲ ಕಟ್ ಮಾಡಿ ಚೆಂದಂಗೆ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ನೋಡ್ರಿ, ನಾನು ಇದನ್ನಷ್ಟು ಕಟ್ ಮಾಡಿ ತೊಗೊಂಡನಿ, ಮಿಕ್ಸಿ ಜಾರ್ ತೊಗೊಂಡು ಇದ್ರೊಳಗೆ ಹಾಕೊಳಕ್ತೇನೆ ರೀ. ಇವೆಲ್ಲ ಹಿಂಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕ್ರಿ. ಇದನ್ನು 1 ನಿಮಿಷ ಪೇಸ್ಟ್ ಮಾಡ್ಕೋತೀನಿ ರೀ. ಪೇಸ್ಟ್ ಮಾಡ್ಕೊಂಡು ನೋಡ್ರಿ, ಇದನ್ನು ತೊಗೊಂಡು ನಾನು ಈಗ ಶಿರಾ ಮಾಡೋದನ್ನು ಹೇಳ್ತೀನಿ ರೀ. ಈಗ ನೋಡ್ರಿ, 1 ಕಪ್ ನಾವು ಎಷ್ಟು ಕಪ್ ಹಾಲನ್ನು ಅಷ್ಟೇ ತೊಗೊಂಡನ್ರಿ, ಸಕ್ರೆನೂ ಅಷ್ಟೇ ತೊಗೊಂಡನಿ, ಈ ರವೆನೂ ಅಷ್ಟೇ ತೊಗೊಂಡೈತ್ರಿ. ಯಾವ ಕಪ್ಪಿನ ನಿಂತರ ತೊಗೊಂಡಿರ್ತೀವೋ ಅದೇ ಕಪ್ಲೇನ ತೊಗೊಂಡನಿ. ಈಗ ತುಪ್ಪ ತೊಗೊಂಡನ್ರಿ. ತುಪ್ಪ ನೀವು ಜಾಸ್ತಿ ಬೇಕಾದ್ರೂ ತೊಗೋಬೋದು. ನಾನು ಇಲ್ಲೇ ಜಾಸ್ತಿನೇ ತೊಗೊಂಡನಿ, ಯಾಕಂದ್ರೆ ಇದು ರವೆಗೆ ತುಪ್ಪ ಹಾಕಿ ಹುರಿಬೇಕ್ರಿ. ಅದಕ್ಕೆ ನಾನು ತುಪ್ಪ ತೊಗೊಂಡೆ ನೋಡಿ. ಇದು ತುಪ್ಪದಲ್ಲೇ ಇದನ್ನ ರವೆ ನಾನು ಹುರ್ಕೋತೇನೆ ರೀ. ಈಗ ಉಂಡಿ ರವೆ ಇರ್ತೈತಲ್ರಿ, ಅದನ್ನು ತೊಗೊಂಡನಿ. ಇದನ್ನು ತುಪ್ಪದಾಗ ಹಾಕಿ ಹುರ್ಕೊಳಕ್ತೇನೆ ನೋಡ್ರಿ. ಇದಕ್ಕೆ ಒಂದು ಚಂದಂಗೆ ಹುರಿಬೇಕ್ರಿ. ಇದು ಹುರಿದ್ರೆ ಅಷ್ಟು ಕಲರ್ ಬರ್ಬೇಕಿದು. ಅದು ರವೆ ಎಲ್ಲ ಚೆಂದಾಗ ಉಂಡಿ ಹಂಗೆ ಮಾಡಾಗ ಹುರಿತೀವಲ್ರಿ ನಾವು, ಹಂಗೆ ಬೆಸ್ಟ್ ಆಗ್ಬೇಕ್ರಿ. ಅದು ಅಷ್ಟು ಕಲರ್ ಬರಬೇಕು. ಮತ್ತು ಅದಕ್ಕೊಂದು ಘಮ ಇರ್ತೈತೆ ನೋಡ್ರಿ, ಅದು ಹುರಿದಿದ್ದು ಗೊತ್ತಾಗುತ್ತೆ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇದೇ ಥರನ ನಾವು ಚೆಂದಂಗೆ ಅದನ್ನ ರವೆಯನ್ನು ಹುರ್ಕೋಬೇಕ್ರಿ. ರವೆ ಮಸ್ತಂಗೆ ಹುರಿದ್ರನ ಶಿರಾ ಚಲೋ ಆಗ್ತೈತೆ ರೀ. ಈಗ ಹುರಿದೈತೆ ನೋಡ್ರಿ ಇದು ರವೆ ಪೂರ್ತಿಯಾಗಿ. ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಹುರಿದೈತ. ಈಗ ಇದು ಕಲರ್ ಬಂದೈತೆ ನೋಡ್ರಿ. ಈಗ ರವೆಗೆ ಒಂದು ಕಲರ್ ಬರೋ ತನಕನೂ ಅದನ್ನ ಚೆಂದಂಗೆ ನಾವು ರವೆಯನ್ನು ಹುರ್ಕೊಳ್ಬೇಕ್ರಿ. ರವೆ ಹುರ್ಕೊಳ್ದಾದ್ಮೇಲೆ ನಾನು ಇಲ್ಲೇ ಸಕ್ಕರೆ ಹಾಕ್ಕೊಳಕ್ತೇನೆ ರೀ. ಸಕ್ಕರೆನೂ ಸಮ ಪ್ರಮಾಣದಾಗ ತೊಗೊಂಡ್ರಿ, ನೀವು ಕಡಿಮೆ ಬೇಕಾದರೂ ತೊಗೋಬೋದು. ಅದರಷ್ಟು ಹಾಲೂ ತೊಗೊಂಡೈತ್ರಿ. ಈಗ ರವೆಗೆ ನಾವು ಸಕ್ಕರೆ ಹಾಲು ಎರಡನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಚೆಂದಂಗೆ ತಿರುಗಿಸ್ಬೇಕ್ರಿ. ಅದನ್ನ ಚೆಂದಂಗೆ ಇದನ್ನ ತಿರುಗಿಸೋದ ಮೇನ್ ಇರ್ತೈತೆ ರೀ. ಈಗೇನು ಗಂಟದು ಆಗ್ಲಾರ್ದಂಗೆ ಚೆಂದಂಗೆ ಅದೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ. ಈಗ ಸಕ್ಕರೆನೂ ಈಗ ಇನ್ನೊಂದು ಕಪ್ ಸಕ್ಕರೆ ತೊಗೋಬದ್ಲಿ ನಾನು ಈಗ ರಸ ತೊಗೋತೇನೆ ರೀ. ಇದು ಮಾವಿನ ಹಣ್ಣಿಂದ ಸೀಕರಣೆ ಇದು ಐತಲ್ರಿ ಶಿರಾ, ಅದರಿಂದ ನಾನು ಏನು ಮಾಡಾಕ್ತೇನೆ, ಇನ್ನೊಂದಿಷ್ಟ ಮಾವಿನ ಹಣ್ಣಿನ ರಸನ ತೊಗೊಳಕ್ತೇನೆ ರೀ. ಯಾಕಂದ್ರೆ ಅದನ್ನು ಜಾಸ್ತಿ ತೊಗೊಂಡ್ರನ ಈಗ ಎಷ್ಟು ನಾವು ಕಪ್ಪಿಲೆ ಹಾಕೋತೀವಿ ಅದೇ ಕಪ್ಪಿಲೆನ ಅದನ್ನು ಮಾವಿನ ಹಣ್ಣಿನ ರಸ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ರೀ ಅದು. ಈಗ ನಾನು ರಸನೂ ಅಷ್ಟೇ ತೊಗೊಳಕ್ತೇನೆ ನೋಡ್ರಿ. ಮಾವಿನ ಹಣ್ಣಿನ ಪೇಸ್ಟ ಅದನ್ನ ಅಷ್ಟೇ ತೊಗೊಳಕ್ತೇನೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಇದೇನು ಶಿರಾ ಮಾಡಾಕತ್ತೀವಲ್ರಿ ಅದಕ್ಕೆ ಹಾಕಿ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಅದನ್ನು ಎಲ್ಲ ಮಿಕ್ಸ್ ಮಾಡ್ತೀವೋ ಅಷ್ಟು ಚಂದ ಬರ್ತೈತೆ ರೀ ಅದು ಶಿರಾ. ಈಗೆಲ್ಲನೂ ಕುದಿಯಾಕತ್ತೈತೆ ನೋಡ್ರಿ, ಮಸ್ತಂಗೆ ಕುದಿಬೇಕ್ರಿ. ಇದು ಮಸ್ತಂಗೆ ಕುದ್ದ ಇದೆಲ್ಲ ಹಣ್ಣು ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಸಕ್ಕರೆ ಹಾಲು ಅದೆಲ್ಲ ಮಿಕ್ಸ್ ಆಗಿ ಒಂದು ಶಿರಾ ಆಗಿ ಅದಕ್ಕೆ ಬರ್ಬೇಕದು ನೋಡ್ರಿ. ಎಷ್ಟು ಮಸ್ತ್ ಬತ್ತು. ಈಗ ಶಿರಾ ಆಗಾಕತ್ತೈತಿ, ಈಗ ರೆಡಿ ಆಗಾಕತ್ತೈತಿ. ಆ ಮಾವಿನ ಹಣ್ಣನ್ನು ಎಲ್ಲ ಹಾಕಿ ಕುದಿಸೈತಿ. ಇದಕ್ಕೆ ಈಗ ನಾನು ಏಲಕ್ಕಿ ಪೌಡ್ರ್ ತೊಗೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತಾನೆ ರೀ. ಈ ಏಲಕ್ಕಿ ಪೌಡ್ರ್ ಹಾಕೋದ್ರಿಂತಂತೂ ಶಿರಾ ಭಾಳ ಭಾರಿ ಆಗತ್ತೆ ರೀ. ಅದಕ್ಕೆ ನಾನು ಈಗ ಜಾಸ್ತಿನೇ ಏಲಕ್ಕಿ ಪೌಡ್ರ್ ಹಾಕೊಳಕ್ತಾನೆ ಇದಕ್ಕೆ ಟೇಸ್ಟ್ ಬರಲಿ ಅಂಥೇಳಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಒಂದು ಮಾವಿನ ಹಣ್ಣಿನ ಶಿರಾ ರೆಡಿ ಆಗ್ತೈತಿ. ಈಗ ಭಾಳ ಬೆಸ್ಟಾಗಿರ್ತೈತಿ. ಇದು ಮಾವಿನ ಹಣ್ಣಿಂದ ಸೀಸನ್ದಾಗ ಮಾಡ್ಕೊಂಡು ತಿನ್ಬೇಕಲ್ರಿ, ಅದಕ್ಕೆ ನೀವು ಈಗ ಮಾಡ್ರಿ ಅಂಥೇಳಿನ ನಾ ಇದನ್ನು ಮಾಡಿ ನೀವು ತೋರ್ಸಾಕ್ತಾನೆ. ಇದನ್ನು ಶೇರ್ ಮಾಡ್ತೀನಿ ರೀ. ಈಗ ನೋಡ್ರಿ, ಇದಕ್ಕೆ ಸರ್ವ್ ಮಾಡ್ಕೊಂಡು
ನಾನು ತೋರ್ಸಾಕತ್ತೀನಿ. ಇದನ್ನ ಭಾಳ ಮಸ್ತಾಗಿ ಕಾಣಕತ್ತೈತಿ ಮತ್ತು ಘಮಾನು ಹಂಗೆ ಬರಾಕತ್ತೈತ್ರಿ. ಮಾವಿನ ಹಣ್ಣನ್ನು ಅಷ್ಟು ಟೇಸ್ಟ್ ಆಗ್ತೈತಿ. ಒಂದು ಸ್ವಲ್ಪ ಟೇಸ್ಟ್ ಆಗಿರೋದು ಮಾವಿನ ಹಣ್ಣನ್ನು ತೊಗೊಳ್ರಿ. ಅಂದ್ರೆ ಅದು ಹುಳಿ ಮಾವಿನ ಹಣ್ಣು ಅದು ತೊಗೋಬಾರ್ದು ರೀ. ಇದಕ್ಕೆ ಟೇಸ್ಟ್ ಆಗಿರುವಂಥ ಮಾವಿನ ಹಣ್ಣು ತೊಗೋಬೇಕು. ಅಂದ್ರೆ ಶಿರಾ ಭಾಳ ಭಾರಿ ಬರ್ತೈತೆ ರೀ. ಈಗ ಇದಕ್ಕೆ ತುಪ್ಪನೂ ಹಾಕೊಳಕ್ತಾನೆ ನೋಡ್ರಿ. ಆದಷ್ಟು ಕಲರ್ ಇದ್ದಿದ್ದು ತೊಗೊಂಡ್ರೆ ಇದೇ ಕಲರ ಮಾವಿನ ಹಣ್ಣಿನ ಕಲರನ ಇದಕ್ಕೆ ಬರ್ತೈತೆ ರೀ ಶಿರಾಕ್ಕೆ. ಈಗ ನೋಡ್ರಿ ಹಣ್ಣು ಚಲೋ ಇರೋದ್ರಿಂತ ಕಲರ್ ಇರೋದ್ರಿಂತ ಈ ಕಲರ್ ಎಷ್ಟು ಚಂದ ಬಂದೈತೆ ನೋಡ್ರಿ. ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಶಿರಾಕ್ಕೆ ತುಪ್ಪ ಹಾಕೋಗ್ತಾನೆ ರೀ. ಮ್ಯಾಲೆ ತುಪ್ಪ ಹಾಕ್ಕೊಂಡು ಇದನ್ನ ಸರ್ವ್ ಮಾಡಾಕ್ತಾನೆ. ಈಗ ನೋಡ್ರಿ ಎಷ್ಟು ಮಸ್ತ್ ಕಾಣಾಗ್ತೈತಿ ಮತ್ತು ಟೇಸ್ಟೂ ಹಂಗಾಗಿರ್ತೈತಿ. ಇದಕ್ಕೆಲ್ಲ ಸಮ ಪ್ರಮಾಣದಲ್ಲಿ ಹಾಕಿರೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಈಗ ನಾ ಇದಕ್ಕೆಲ್ಲನೂ ಬಾದಾಮಿ ಹಚ್ಚಿ ಅದನ್ನು ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕ್ತಾನೆ ರೀ. ಈಗ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಒಂದು ಈ ಸೀಸನ್ದಾಗಿರುವಂಥ ಒಂದು ಮಾವಿನ ಹಣ್ಣಿನ ಶಿರಾ ರೀ. ಭಾಳ ಬೆಸ್ಟಾಗಿರ್ತೈತಿ ನೋಡ್ರಿ. ಎಷ್ಟು ಫಸ್ಟ್ ಕ್ಲಾಸ್ ಕಾಣಾಗ್ತೈತಿ. ಈ ಥರ ನೋಡಕ್ಕನ ಅಷ್ಟು ಚಂದ ಐತಿ. ತಿಂದ್ರಂತೂ ಭಾಳ ಭಾರಿ ಆಗಿರ್ತೈತಿ. ನೀವು ಈ ಸೀಸನ್ ಇರೋದ್ರಾಗನ ಮಾಡ್ಕೊಂಡು ತಿಂದುಬಿಡ್ರಿ. ಭಾಳ ಬೆಸ್ಟಾಗಿರ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಒಂದು ಮಾವಿನ ಹಣ್ಣಿನ ಶಿರಾ ನೋಡ್ರಿ ಎಷ್ಟು ಬೆಸ್ಟ್ ಆಗೈತಿ. ಇದು ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಈಗ ನೋಡಕ್ಕೂ ಚಂದ ಕಾಣಾಗ್ತೈತಿ. ಟೇಸ್ಟೂ ಹಂಗೆ ಐತಿ. ಭಾಳ ಬೆಸ್ಟ್ ಆಗಿರುವಂಥ ಮಾವಿನ ಹಣ್ಣಿನ ಶಿರಾ.